ಆದ್ರೆ ಮುಖ್ಯವಾಗಿ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಬಳ್ಳಾರಿಯಲ್ಲಿ ಜೀನ್ಸ್ ಹಬ್ಬು ಅಂತೇಳಿ ಇಡೀ ಭಾರತ ದೇಶದಲ್ಲಿ ಗುರ್ತಿಸ್ಕೊಳ್ಳುವಂತ ಸಿಟಿ ಯಾವ್ದಾನ ಇದ್ರೆ ಅದು ಬಳ್ಳಾರಿ ಸಿಟಿ. ಬಳ್ಳಾರಿ ಸುತ್ತಮುತ್ತ ಇರೋ ಪ್ರದೇಶಗಳಲ್ಲಿ ಕೂಡ ಈ ಜೀನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇದಾವೆ. ಆದ್ರೆ ಈ ಸರ್ಕಾರ ಬಂದು ಈ ತರ ಮಾಡ್ತಾ ಇರೋದು ಎಷ್ಟು ಒಂದು ಅವರ ಉದ್ದೇಶ ಏನನ್ನೋದು ಅರ್ಥ ಆಗ್ತಾ ಇಲ್ಲ. ಮತ್ತೆ ಭಾರತ್ ಜೋಡೋ ಯಾತ್ರದಲ್ಲಿ ರಾಹುಲ್ ಗಾಂಧಿ ಅವರು ಬಳ್ಳಾರಿಗೆ ಬಂದಿದ್ರು. ಬಳ್ಳಾರಿಗೆ ಬಂದು ಮತ್ತೆ ಎಲೆಕ್ಷನ್ ಟೈಮ್ನಲ್ಲಿ ಕೂಡ ಬಂದು ಒಂದು ಆಶ್ವಾಸನೆ ಕೊಟ್ರು. ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಇಲ್ಲಿ ನಾವು ದೊಡ್ಡ ಜೀನ್ಸ್ ಒಂದು ಪಾರ್ಕ್ ನ ಮಾಡ್ತೀವಿ ಅಂತ ಹೇಳಿದ್ರು. ಈಗಾಗ್ಲೇ 2.5 ವರ್ಷ ಆಯ್ತು ಜೀನ್ಸ್ ಪಾರ್ಕ್ ಇಲ್ಲಿವರೆಗೆ ಅದು ಅದನ್ನ ಬಗ್ಗೆ ಆಲೋಚನೆ ಕೂಡ ಮಾಡ್ತಾ ಇಲ್ಲ ಅಂತ ಅನ್ಸುತ್ತೆ ನನಗೆ. ಮತ್ತೆ ಎಂ ಬಿ ಪಾಟೀಲ್ ಸ್ಟೇಟ್ಮೆಂಟ್ ನೋಡಿದ್ರೆ ರಾಹುಲ್ ಗಾಂಧಿ ಅವ್ರು ಟೈಮ್ ಕೊಡ್ತಾ ಇಲ್ಲ, ಟೈಮ್ ಕೊಟ್ರೆ ಜೀನ್ಸ್ ಪಾರ್ಕ್ ನ ಬಂದು ಉದ್ಘಾಟನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆಯ್ತು, ನೀವು ಲ್ಯಾಂಡ್ ಅಕ್ವೈರ್ ಮಾಡ್ಕೊಂಡು ಲ್ಯಾಂಡ್ ಕೊಡೋದು ಮಟ್ಟಕ್ಕೆ ಯಾವುದು ಇದು, ಲ್ಯಾಂಡ್ ತೊಗೊಳೋದು ಒಂದು ರೇಟಿಗೆ, ಅದನ್ನ ಜೀನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಬರ್ತೀವಿ ಅಂತ ಹೇಳಿದ್ರೆ ಅವರಿಗೆ ಡಬಲ್ ಇದರಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಅವರು ಹಿಂಜರಿತಾ ಇದ್ದಾರೆ. ಈ ತರ ಒಂದು ಜೀನ್ಸ್ ಇಂಡಸ್ಟ್ರಿ ಪರಿಸ್ಥಿತಿ ಬಳ್ಳಾರಿಯಲ್ಲಿ ಹೇಗಿದೆ. ಬಳ್ಳಾರಿ ಜೀನ್ಸ್ ಘಟಕಗಳ ಮೇಲಿನ ಕಾಂಗ್ರೆಸ್ ಸರ್ಕಾರದ ದೌರ್ಜನ್ಯವನ್ನು ಕುರಿತು ನಾವು ಇವತ್ತು ಇದನ್ನ ತೀವ್ರವಾಗಿ ಖಂಡಿಸಿ ಈ ಪತ್ರಿಕಾಗೋಷ್ಠಿಯನ್ನ ನಾವು ಹಮ್ಮಿಕೊಂಡಿದ್ದೀವಿ. ಮುಖ್ಯವಾಗಿ ಬಳ್ಳಾರಿಯಲ್ಲಿ ದಶಕಗಳಿಂದ ಈ ಜೀನ್ಸ್ ಇಂಡಸ್ಟ್ರಿ ಬಹಳ ಚೆನ್ನಾಗಿ ಬೆಳೀತಾ ಇತ್ತು. ಸಾವಿರಾರು ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಆಸರೆಯಾಗಿ ಈ ಒಂದು ಇಂಡಸ್ಟ್ರಿ ಇತ್ತು. ಈಗ ಇದನ್ನ ವಾಷಿಂಗ್ ಯೂನಿಟ್ಸ್ ನ ರಾತ್ರೋರಾತ್ರಿ ಕ್ಲೋಸ್ ಮಾಡಿ ಬೀಗ ಹಾಕಿ, ಮತ್ತೆ ನಿನ್ನೆ ಮುಖ್ಯಮಂತ್ರಿ ಅವರ ಸಮಕ್ಷಮದಲ್ಲಿ ಏನೋ ಡಿಸಿಷನ್ ಆಗಿದೆ. KIDB 11 ಕೋಟಿ, KKRDB ಇಂದ 11 ಕೋಟಿ ಕೊಟ್ಟು ಒಂದು STP ಟ್ರೀಟ್ಮೆಂಟ್ ಪ್ಲಾಂಟ್ 22 ಕೋಟಿಯನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ ಅಂತೇಳಿ ಗೊತ್ತಾಗಿದೆ. ಅದು ನಾನು ಅಭಿನಂದನೆ ಮಾಡ್ತೀನಿ. ಬಟ್ ಆದ್ರೆ ರಾತ್ರೋರಾತ್ರಿ ಬೀಗ ಹಾಕಿ ಎಷ್ಟೋ ಮಂದಿ ಇಂಡಸ್ಟ್ರಿ ಅವರು ಏನು ಓನರ್ಗಳು ಇರ್ತಾರೋ ಅವ್ರಿಗೆಲ್ಲ ಟೆನ್ಷನ್ ಕೊಟ್ಟು ಅವ್ರನ್ನ ಮತ್ತೆ ಅಲ್ಲಿ ಕರ್ಸ್ಕೊಂಡು ಆ ಮಾಡೋ ಒಂದು ಉದ್ದೇಶ ಏನಿದೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಫಸ್ಟ್ ಬಳ್ಳಾರಿಯಲ್ಲಿ 600 ಯೂನಿಟ್ಸ್ ಮೇಲೆ ಜೀನ್ಸ್ ಇದು ಮೆಷಿನ್ಸ್ ಅಂದ್ರೆ ಯೂಸ್ ಮಾಡೋ ಇವು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇದ್ದು, ಈಗ ಪ್ರೆಸೆಂಟ್ 300 ಕಡಿಮೆ ಬಂದ್ಬಿಟ್ಟಿದೆ. ಯಾಕೆ ಅಂತಂದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ ನಮ್ಮ ಆರ್ಥಿಕವಾಗಿ ಪರಿಸ್ಥಿತಿ ಚೆನ್ನಾಗಿಲ್ಲ. ಪ್ರತಿ ಒಬ್ಬರಿಗೆ ಕೂಡ ಆರ್ಥಿಕವಾಗಿ ತೊಂದರೆಗಳು ಬಹಳ ಬರ್ತಾ ಇದ್ದಾವೆ. ಇನ್ನೊಂದು ಮೇನ್ ಏನು ಅಂತಂದ್ರೆ ಇದು ಫುಲ್ 1 ವರ್ಷ ಕಂಪ್ಲೀಟ್ 12 ಮಂತ್ಸ್ ನಡೆಯಲ್ಲ, ಸೀಸನಲ್ ಆಗಿ ವರ್ಕ್ ಆಗ್ತಾ ಇರ್ತದೆ. ಹಂಗಾಗಿ ಆ ಸೀಸನ್ ನಲ್ಲಿ ವರ್ಕ್ ಮಾಡಿ ಸೀಸನ್ ಇಲ್ದ ಟೈಮ್ ನಲ್ಲಿ ಅವರು ಖಾಲಿ ಇರ್ತಾ ಇದ್ದಾರೆ, ನಮ್ಮ ಏನು ಬಡ ಜನರು ವರ್ಕರ್ಸ್ ಎಲ್ಲ. ಈಗ ಆಗ್ತಾ ಇದೆ. ಹಂಗಾಗಿ ಈ ಒಂದು ಇದನ್ನ ಏನ್ ಮಾಡ್ತಾ ಇದ್ದಾರೆ, ಈಗ ಜನ ಅಹಮದಾಬಾದಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಅಹಮದಾಬಾದ್ಗೆ ಯಾಕೆ ಶಿಫ್ಟ್ ಆಗ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ನ್ಯಾಷನಲ್ ಮಾರ್ಕೆಟ್ ಮತ್ತೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಇದೆ. ನಮ್ಮ ಬಳ್ಳಾರಿದು ಮಾರ್ಕೆಟ್ ಏನಂದ್ರೆ ಓನ್ಲಿ ಸೌತ್ ಇಂಡಿಯಾ ಮಾರ್ಕೆಟ್ ಇದೆ ಅಷ್ಟೇ, ಸೌತ್ ಇಂಡಿಯಾಗೆ ಮಾತ್ರ ಸೀಮಿತ ಆಗ್ಬಿಟ್ಟಿದೆ. ಹಾಗಾಗಿ ಪರಿಸ್ಥಿತಿ ಸ್ವಲ್ಪ ಗಂಭೀರವಾಗಿ ಆಗ್ತಾ ಇದೆ ಜೀನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ಗೆ. ಈ ಜೀನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇವ್ರಿಗೆ ಒಂದು ಶಾಪ್ ಕೊಡ್ತಾರೆ ಅವರು. ಆ ಶಾಪ್ ಅಲ್ಲಿ ಇವ್ರು ಜೀನ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿ ಅಲ್ಲಿ ಅವರು ಒಂದು ಶಾಪ್ ಇಟ್ಟು ಆ ಶಾಪ್ ನಲ್ಲಿ ಯಾರೋ ಇರೋರಿಗೆ 20,000 30,000 ಸಂಬಳ ಕೊಟ್ಟು ಆ ಜೀನ್ಸ್ ನ ಮಾರ್ತಾ ಇರ್ಬೇಕು. ಮಾಲ್ಸ್ ನಲ್ಲೇ ಚೆನ್ನಾಗಿ ಸಿಗ್ತಾವಲ್ಲ ಅಂತೇಳಿ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಬಟ್ ಸಣ್ಣ ಶಾಪ್ ಅಲ್ಲಿ ಅವರು ಜನ ಮಾರ್ಲಿಕ್ಕೆ ಆಗ್ತಾ ಇಲ್ಲ ಅವ್ರ ಕೈಗೆ. ಹಾಗಾಗಿ ಈ ಜೀನ್ಸ್ ಯೂನಿಟ್ಸ್ ನ ಪ್ರತಿಯೊಂದನ್ನು ಕೂಡ ಗಂಭೀರವಾಗಿ ತಗೊಂಡು ಆದಷ್ಟು ಬೇಗ ಜೀನ್ಸ್ ಹಬ್ನ ನಾವು ಪ್ರಯತ್ನ ಮಾಡಿ ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಇರುವಂತ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮ ಮೂಲಕ ನಾನು ಕೋರ್ಕೊಳ್ತಾ ಇದ್ದೇನೆ. ಬ್ಯಾಕ್ವರ್ಡ್, ಎಕಾನಮಿಕಲಿ ಬ್ಯಾಕ್ವರ್ಡ್, ಎಜುಕೇಶನಲಿ ಬ್ಯಾಕ್ವರ್ಡ್. ಹಾಗಾಗಿ ತಾವು ಸರ್ಕಾರನ ಅವರಿಗೆ ಪ್ರೋತ್ಸಾಹದ ಏನನ್ನ ವಿಷಯಗಳು ಕೊಡಿ, ಅವ್ರಿಗೆ ಏನನ್ನ ಒಂದು ಕಂಡೀಷನ್ಸ್ ಹಾಕಿ ಇದೆಲ್ಲ ನಾವು ಮಾಡ್ತೀವಿ, ನೀವು ಮುಂದೆ ಬನ್ನಿ, ನಿಮಗೆಲ್ಲ ನಾವು ಏನೇನ್ ಬೇಕೋ ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡಿ